ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ತುಮಕೂರಿನ ಪ್ರಜಾಪ್ರಗತಿ ಚಾನಲಲ್ಲಿ ಒಂದು ಕುಕ್ಕಿಂಗ್ ಶೋಗೆ ನನ್ನ ಕರೆದಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ. ಅದಕ್ಕೆ ಮುಂಚೆ ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಹೊರಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಸ್ವೀಟ್ ಕಾರ್ನ್ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 60 ml ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 15ರಿಂದ 20 ಹುರುಳಿಕಾಯಿಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಸಣ್ಣದಾಗಿ ಹೆಚ್ಕೊಂಡೆ. ಕ್ಯಾರೆಟ್ ಮಾತ್ರ ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಿಂಗಿದ್ರೆ ಫ್ರೈಡ್ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಹೊರಗಡೆ ತಿಂದಿದ್ದ ಫೀಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾರೆಟು. ಅದಾದ ನಂತರ ಸ್ವೀಟ್ ಕಾರ್ನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಒಂದು 2 ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಅಂದರೆ. ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಹಾಕಿ ಒಂದು 2 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ವೈಟ್ ರೈಸ್ನ ಮಾಡಿ ಸ್ವಲ್ಪ ಗಾಳಿಗೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ವಿನೆಗರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ. ಸೋಯಾ ಸಾಸ್, ವಿನೆಗರ್ ಮತ್ತು ಟೊಮೆಟೊ ಸಾಸ್ ಇದಿಷ್ಟನ್ನು ಸಾಸ್ಗಳನ್ನೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ತರಕಾರಿ ಮೇಲೆ ಬಿಟ್ಟರೆ ಅದೆಲ್ಲ ತರಕಾರಿ ಎಲ್ಲ ಹೀರ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೆಚ್ಚೊತ್ತು ಬಿಡದೆ ಬೇಗನೆ ರೈಸ್ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂಥರ ಹುಳಿ ಎಲ್ಲ ಇರುತ್ತಲ್ಲ ವಿನೆಗರಲ್ಲಿ, ಆ ಹುಳಿ ಅಂಶ ತರಕಾರಿಗೆಲ್ಲ ಹಿಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ರೈಸ್ ಹಾಕಿಬಿಟ್ರೆ ತಕ್ಷಣ ಆವಾಗ ರೈಸ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ, ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬಿಡಿ ಬಿಡಿಯಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು. 1 ಕಪ್ಪಷ್ಟು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಅದು ತಣ್ಣಗಾಗಿದೆ. ಈಗ ಅದನ್ನು ಹಾಕ್ಕೊಂಡಿದ್ದೀನಿ ರೈಸು. ಇದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ವೈಟ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು, ಅಥವಾ ಬೇಡ ಅಂತಂದರೆ ಸ್ಕಿಪ್ಪು ಮಾಡ್ಬೋದು. ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾನು ರೈಸ್ಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾಗೆ ತರಕಾರಿ ಬೇಯಿಸೋವಾಗ ಕೂಡ, ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ರೈಸ್ ರೆಡಿ ಆಯಿತು. ಅದಾದಮೇಲೆ ಬೇಗ ಅಡುಗೆ ಕೂಡ ಮಾಡ್ಕೊಂಬಿಟ್ಟೆ, ಸಾಂಬಾರು ಮಾಡಿಕೊಂಡೆ. ಈ ಬೇಸಿಗೆಯಲ್ಲಿ ತಂಪಾಗಿರುವಂತಹ ದಂಟು, ದೊಡ್ಡ ದಂಟು ಅಂತ ಬರುತ್ತಲ್ಲ, ದೊಡ್ಡದಾಗಿರುತ್ತಲ್ಲ ದಂಟು, ಅದನ್ನು ತಂದಿದ್ದರು. ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ನಾನು ಸಾಂಬಾರು ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆ ಬಿರು ಬಿಸಿಲಿಗೆ ಈ ದಂಟಿನ ಸೊಪ್ಪಿನ ಸಾರು ಹಾಗೆ ದಂಟಿನ ಸಾರು ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಮ್ಮಮ್ಮ ಕೂಡ ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿ ಮಾಡೋರು ನಮ್ಮಮ್ಮ ಕೂಡ. ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಈ ರೀತಿ ದಂಟಿನ ಸೊಪ್ಪಿನ ಸಾರು ಮಾಡಿ ನೋಡಿ. ನಾನು ಇದಕ್ಕೆ ಒಂದು 1/4 ಕಪ್ಪು ಅಂದರೆ 3/4 ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. 3/4 ಕಪ್ಪು ಬೇಳೆಗೆ ದಂಟನ್ನ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನಾರು ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕಿ ಕುಕ್ಕರಲ್ಲಿ 2 ವಿಷಲ್ಸ್ ಬರೆಸ್ಬೇಕಾಗತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೇಯೋಷ್ಟೊತ್ತಿಗೆ, ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾನು ಇದಕ್ಕೆ ಸಾಂಬಾರಿಗೆ ಮಸಾಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಬ್ಬಿ ಹಾಕಿದ್ರೇ ರುಚಿ ಹೆಚ್ಚು. ಆದ್ದರಿಂದ ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಮಿಕ್ಸರಲ್ಲಿ ಹಾಕ್ಕೊಂಡು, ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು
ಸಾಂಬಾರು ಪುಡಿ ಅಂದರೆ ಈ ಬೇಳೆ ಸಾರಿನ ಪುಡಿ ಇರುತ್ತಲ್ಲ ಆ ಪುಡಿನ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಇದು ಸ್ವಲ್ಪ ದಂಟು ಅಂದರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಸಣ್ಣದಾಗಿರೋವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಟೊಮೆಟೊ 4 ಟೊಮೆಟೊ ಹಾಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಕೆಂಪಾಗಿ ಹಣ್ಣಾಗಿರೋವಂಥ ಮೀಡಿಯಮ್ ಸೈಜಿನ ಟೊಮೆಟೊನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದೇ ಟೈಮಲ್ಲಿ ಬೇಕಾದರೆ ಹುಣಸೆ ಹಣ್ಣು ಹಾಕಿ ರುಬ್ಬೋದು, ಇಲ್ಲಾಂದರೆ ಅದು ಅಡುಗೆ ಮಸಾಲ ಎಲ್ಲ ಹಾಕ್ತೀವಲ್ಲ ಆವಾಗಲೇ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೋದು. ನಾನು ಸೈಡಲ್ಲಿ ಕಲಸಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸನ. ಇವಾಗ ನೋಡಿ ಕುಕ್ಕರ್ ವಿಷಲ್ 2 ವಿಷಲ್ ಬಸಿದ್ದೀನಿ. ದಂಟೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ತುಂಬಾ ಚೆನ್ನಾಗಿರುತ್ತೆ ಇದು, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಹಳನೇ ತಂಪಾಗಿರೋವಂಥ ಆಹಾರ ಇದು ಈ ಬೇಸಿಗೆ ಟೈಮಲ್ಲಿ. ಇದು ಈ ಸೀಸನಲ್ಲೇ ಈ ದಂಟು ಜಾಸ್ತಿ ಬರುತ್ತೆ, ದೊಡ್ಡ ದಂಟು ಅಂತ ಹೇಳ್ತಾರೆ ಇದಕ್ಕೆ. ದಂಟು ತುಂಬಾ ರುಚಿಯಾಗಿರುತ್ತೆ. ನೋಡಿ, ರುಬ್ಬಿಟ್ಕೊಂಡಿದ್ದಂಥ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತು ದಂಟಿಗೂ ಕೂಡ ಹಿಡಿಯುತ್ತೆ. ಆಗ ಸಾರು ತುಂಬಾ ರುಚಿಕರವಾಗಿರುತ್ತೆ. ದಂಟಿನ ಜೊತೆಗೆ ಅದರಲ್ಲಿ ಸ್ವಲ್ಪ ಎಳೆದಾಗಿ ಬಂದಿರುವಂಥ ಚಿಕ್ಕದಾಗಿರೋವಂಥ ದಂಟಿನ ಸೊಪ್ಪು ಬಂದಿರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಗಂಟೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾದಂಥ ಆರೋಗ್ಯಕರವಾದಂಥ ದೇಹಕ್ಕೆ ತಂಪಾಗಿಸೋವಂಥ ದೊಡ್ಡ ದಂಟಿನ ಸಾರು ರೆಡಿ ಆಯಿತು. ಇದಕ್ಕೆ ಒಂದು ತುಪ್ಪ, ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುವಂಥ ಘಮಿಸುವಂಥ ದಂಟಿನ ಸೊಪ್ಪಿನ ಸಾರು ರೆಡಿಯಾಗುತ್ತೆ. ತುಂಬಾ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ತುಂಬಾ ರುಚಿಕರವಾಗಿರುತ್ತೆ. ಖಂಡಿತ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ನಮಗೆ ಕಾಮೆಂಟಲ್ಲಿ ತಿಳಿಸಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ಚಾನಲ್ನ ಸ್ವಲ್ಪ ರೆಫರ್ ಮಾಡಿ ಅಂತ ಕೇಳ್ಕೊತೀನಿ. ಅಡುಗೆ ಎಲ್ಲ ಪ್ರಿಪೇರ್ ಆದಮೇಲೆ ಅವತ್ತು ಪ್ರಜಾಪ್ರಗತಿ ಚಾನಲಲ್ಲಿ ನಮಗೆ ಕುಕ್ಕಿಂಗ್ ಶೋಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೊರಟೆ. ಅಲ್ಲಿ ವಾತಾವರಣ ನನಗೆ ತುಂಬಾ ಇಷ್ಟ ಆಯಿತು. ಇವರಿಬ್ಬರು ಹೊಸದಾಗಿ ಫ್ರೆಂಡ್ಸ್ ಥರ ಸಿಕ್ಕಿದ್ರು, ಅದು ಕೂಡ ತುಂಬಾ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್